ಬಾಕ್ಸಸ್ ಎಲ್ಲ. ಯೂಶ್ವಲಿ ನನಗೆ ಈ ಥರ ಇರೋದು ಇಷ್ಟ ಇಲ್ಲ. ನಾನು ಯಾವಾಗಲೂ ಇಂಥ ಬಾಕ್ಸಸ್ಸು ಏನಿದ್ರೂ ಒಂದು ಸಲ ಕಸಕ್ಕೆ ಹಾಕ್ಬಿಡೋಣ, ಕಳಿಸ್ಬಿಡೋಣ ಅಂತ ಹೇಳ್ತಿರ್ತೀನಿ. ಬಟ್ ನನ್ನ ಹಸ್ಬೆಂಡ್ ಇದ್ದಾರಲ್ವ, ಎಸೆಯೋಕ್ಕೆ ಬಿಡಲ್ಲ. ಏನಕ್ಕಾದರೂ ಬೇಕಾಗುತ್ತೆ ಅಂತ ಇಟ್ಟಿರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು 2 ಮಂತ್ಸ್ಗೆ ಒಂದ್ಸಲ ನಾನು ಈ ಪ್ಲಾಸ್ಟಿಕ್ ಕವರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತಾರೆ. ನಾನು ಒಂದೊಂದು ಗೋಣಿ ಆ ಪ್ಲಾಸ್ಟಿಕ್ ಕವರ್ನೆಲ್ಲ ತೆಗೆದ್ಬಿಟ್ಟು ಕಸಕ್ಕೆ ಕೊಡೋದು. ಅಷ್ಟು ಅವರು ತೆಗೆದಿರ್ತಾರೆ. ನನಗೆ ಕೆಲವೊಂದು ಸಿಟ್ಟು ಬರುತ್ತೆ, ನಗು ಬರುತ್ತೆ. ಯೂಶ್ವಲಿ ಮನೆಯಲ್ಲಿ ಹುಡುಗಿರಿಗೆ ಈ ಥರ ಅಥವಾ ವುಮೆನ್ಸ್ಗೆ ಈ ಥರ ಅಭ್ಯಾಸ ಇರುತ್ತೆ, ಈ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಡಬ್ಬ ಇದನ್ನೆಲ್ಲ ಎತ್ತಿಡೋದು. ಬಟ್ ನನಗೆ ಆ ಅಭ್ಯಾಸ ಇಲ್ಲ. ನನಗೇನು ಅಂತಂದರೆ ಮನೆ ಫುಲ್ ಖಾಲಿ ಕಾಣಿಸ್ಬೇಕು, ಕ್ಲೀನಾಗಿ ಕಾಣಿಸ್ಬೇಕು. ನಂಗೆ ಆ ಥರ ತೊಟ್ಪಟ್ಟು ಅವ್ರಂಗಲ್ಲ. ಅದು ಯಾರಾದರೂ ಮನೆಗೆ ಬಂದರೆ ಏನಾದರೂ ತುಂಬಿಸಿ ಕೊಡೋಕ್ಬೇಕಾಗುತ್ತೆ, ಕವರ್ ಏನಾದರೂ ಹಾಕ್ಕೊಡೋಕೆ ಬೇಕಾಗುತ್ತೆ ಅಂತ ಇಟ್ಟಿರ್ತಾರೆ. ಬಟ್ ಏನೂ ಹಾಕ್ಕೊಡಲ್ಲ. ನಾವೆಲ್ಲಾದರೂ ಹೋಗಿದಾಗ ನಮಗೆ ಏನಾದರೂ ಹಾಕ್ಕೊಟ್ಟು ಕಳಿಸ್ತಿರ್ತಾರೆ ಯಾವಾಗಲೂ. ಯೂಶ್ವಲಿ ಎಲ್ಲರೂ ಅದೇ ತಮಾಷೆ ಮಾಡ್ತಿರ್ತಾರೆ ನಮಗೆ, ನೀವೇನು ಕಟ್ಕೊಡ್ತೀರಾ, ನಿಮಗೆ ಎಲ್ಲಾದರೂ ಕಟ್ಕೊಡ್ತಾರೋ ಅಷ್ಟೇ ಅಂತ. ಅದಕ್ಕೆ ಅದೇ ಒಂದು 4 ತಿಂಗಳಿಗೆ ಒಂದೊಂದು ಗೋಣಿ ಬಾಕ್ಸು, ಆಮೇಲೆ ಪ್ಲಾಸ್ಟಿಕ್ ಕವರು ಎಲ್ಲ ಕಟ್ಬಿಟ್ಟು ನಾನು ಕಸಕ್ಕೆ ಅಂತ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಗೋಣಿ ಕಟ್ಟಿಟ್ಟಿರ್ತೀನಿ. ಆ ಗೋಣಿ ಓಪನ್ ಮಾಡೋ ಹಾಗಿಲ್ಲ, ಸುಮ್ಮನೆ ಕಸದವ್ನು ಕೊಡಬೇಕು ಅಂತ ಹೇಳ್ತೀನಿ. ಮತ್ತು ಪುನಃ ಅದೇ ರಿಪೀಟ್ ಆಗುತ್ತೆ. ಮತ್ತೆ ಏನಾದರೂ ಪ್ಲಾಸ್ಟಿಕ್ ಬಾಕ್ಸು, ಪ್ಲಾಸ್ಟಿಕ್ ಕವರ್ಸ್ ಚೆನ್ನಾಗಿದ್ದರೆ ಅದನ್ನು ಮತ್ತೆ ಎತ್ತಿಟ್ಟಿರ್ತಾರೆ. ಮತ್ತೆ 2 ತಿಂಗಳಾದಮೇಲೆ ಮತ್ತೆ ನಾನು ಅದನ್ನು ಹೋಗಿ ಕಸಕ್ಕೆ ಹಾಕೋದು ಅಷ್ಟೇ. ತಿಂಡಿ ತಿನ್ನೋಣ. ಇವತ್ತು ಮಾವಿನಕಾಯಿ ಚಿತ್ರಾನ್ನ. ನಂಗೆ ತುಂಬ ಇಷ್ಟ ಇದು. ಸ್ಪೆಷಲಿ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು. ನಾನು ತಿಂಡಿ ಹಾಕ್ಬೇಕಾದ್ರೆ ನೋಡಿ 12 ಗಂಟೆ ಆಯಿತು. ಮಧ್ಯಾಹ್ನಕ್ಕೂ ಇದೆ ಇವತ್ತು. ಇಬ್ಬರು ಲೇಟಾಗಿದ್ವಿ. ಆಮೇಲೆ ಅವ್ರು ಬೇರೆ ಪಾಪ ನಿನ್ನೆ ಟ್ರಾವೆಲ್ ಮಾಡಿ ಬಂದರು, ಹಾಗಾಗಿ ಹೇಳೋದು ಲೇಟ್ ಆಯಿತು. ಚಿತ್ರಾನ್ನ ಚೆನ್ನಾಗಿದೆ. ಮಾವಿನಕಾಯಿ ಚಿತ್ರಾನ್ನ. ಯೂಶ್ವಲಿ ನಂಗೆ ಲೆಮನ್ ರೈಸ್ಗಿಂತ ಈ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ಮಾವಿನಕಾಯಿ. ನಾನು 2 ಡೇಸ್ ಆಯಿತು ಮನೆಗೆ ಬರುತ್ತೆ. ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ದರು. ಸೊ ಮನೆ ಒಂದು ಸ್ವಲ್ಪ ಧೂಳಾಗಿದೆ. ಇವಾಗ ಮನೇನೂ ಕ್ಲೀನ್ ಮಾಡಬೇಕು. ಫಸ್ಟ್ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಯೂಶ್ವಲಿ ಬೆಳಗ್ಗಿಂದು ಕುಕ್ಕಿಂಗ್ ಏನಿದೆ, ಅಡುಗೆ ಏನಿದೆ, ಅದಾದ ನಂತರದಲ್ಲಿ ಕಿಚನ್ ಸ್ವಲ್ಪ ಮೆಸ್ಸಿಯಾಗಿರುತ್ತೆ. ಅದನ್ನು ಯಾವಾಗಲೂ ನಾನು ಕ್ಲೀನ್ ಮಾಡ್ತೀನಿ. ಇದೊಂದು ನಂದು ಕೆಲಸ. ನೀಟಾಗಿ ನಾವು ಒರೆಸಿಲ್ಲ, ಕ್ಲೀನ್ ಮಾಡಿಲ್ಲ ಅಂತಂದರೆ ಜಿರಳೆ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಆಫೀಸ್ ಹೋಗೋಕ್ಕಿಂತ ಮುಂಚೆ ಏನಿದ್ರೂ ಫುಲ್ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಜಿರಳೆ ಪ್ರಾಬ್ಲಮ್ ಸಿಕ್ಕಾಬಿಟ್ಟೆ. ಈ ಸ್ಪಾಂಜ್ ಇದೆಯಲ್ಲ ತುಂಬ ಯೂಸ್ಫುಲ್ ಆಗಿದೆ. ಇದೊಂದು ಸ್ವಲ್ಪ ಹಳೇದಾಯಿತು. ತುಂಬ ಚೆನ್ನಾಗಾಗುತ್ತೆ ಕಿಚನ್ ಕ್ಲೀನ್ ಮಾಡೋಕ್ಕೆ. ನಮ್ಮ ಕಿಚನ್ ತುಂಬ ಸಿಂಪಲ್, ತುಂಬ ಫ್ಯಾನ್ಸಿಯಾಗಿ ಏನಿಲ್ಲ. ಕೆಲವರು ವಿಡಿಯೋಗೋಸ್ಕರ ಏನೇನೋ ಡಿಫ್ರೆಂಟ್ ತಂದಿರ್ತಾರಲ್ವ, ಅಂಥದ್ದೆಲ್ಲ ಏನಿಲ್ಲ. ವೆರಿ ಸಿಂಪಲ್.
ನನಗಿನ್ನು ಪಾತ್ರೆ ತೊಳೆಯೋಕ್ಕೆ ಅರ್ಧ ಗಂಟೆ ಬೇಕು. 2:50 ನಂಗೆ ಕ್ಯಾಬ್ ಇರುತ್ತೆ. ಜ್ಯೂಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅನ್ನಿಸ್ತಿದೆ ನನಗೆ. ನೋಡೋಣ. ಇದು ನೋಡಿ, ಇದು ಯಾವತ್ತೂ ನಮ್ಮ ಮನೇಲಿ ಮಿಸ್ ಆಗಲ್ಲ. ಜಿರಳೆಗಳಿಗೆ ಸಿಕ್ಕಾಪಟ್ಟೆ ಇದೆ ಪಾತ್ರೆ. ಶುರು ಮಾಡೋಣ. ಪಾತ್ರೆ ಎಲ್ಲ ತೊಳೆದಾಯಿತು. ಬಟ್ ಇವಾಗ ಬಟ್ಟೆ ವಾಶ್ಗೆ ಹಾಕಿ ಒಣಗಾಕಿದ್ದೆ, ಅದನ್ನು ಫೋಲ್ಡ್ ಮಾಡಬೇಕು. ಅದಾದಮೇಲೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಇದಿಷ್ಟೆಲ್ಲ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಕಸ ಮತ್ತು ನೆಲ ಒರೆಸೋದು ಡೈಲಿ ಮಾಡಲ್ಲ. ನಾವಿಬ್ಬರೇ ಇರೋದಲ್ವ, ಅಷ್ಟೇನು ಕಸ ಧೂಳು ಅಂತ ಅನಿಸಲ್ಲ. ಬಟ್ 2 ಡೇಸಿಂದ ನಾವಿರಲಿಲ್ಲ ನೋಡಿ, ಹಾಗಾಗಿ ಮನೆ ಸ್ವಲ್ಪ ಧೂಳಾಗಿದೆ. ಸೊ ಕ್ಲೀನ್ ಮಾಡಬೇಕು. ಏನಪ್ಪ ಅಂತಂದರೆ ನನಗೆ ಆಫೀಸ್ ಸ್ವಲ್ಪ ಲೇಟ್ ಇರೋದು, ಹಾಗಾಗಿ ನನ್ನ ಮನೆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಬಟ್ ಈ ಟೈಮ್ ಕೂಡ ನನಗೊಂದು ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಕೆಲಸದಲ್ಲೂ ನಿಧಾನ, ಹಾಗಾಗಿ ಇವಾಗ ಆಲ್ರೆಡಿ 12:45 ಆಗಿದೆ. ನನಗೆ 2:15ಗೆ ಕ್ಯಾಬ್ ಇರೋದು. ಸೊ 2:15 ಒಳಗೆ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗಿರಬೇಕು. ಮಾಡ್ತೀನಿ, ಹಾಗೇ ಆಗುತ್ತೆ, ನೋಡೋಣ. ಒಟ್ಟಾರೆ ಫೋಲ್ಡ್ ಮಾಡೋ ಬಗ್ಗೆ ಒಂದ್ಸಲ ಬಟ್ಟೆ ಮಡ್ಚಿ ಒಳಗಿಟ್ಟರೆ ಸಾಕು, ಅಷ್ಟೇ. ಶರ್ಟ್ಸ್ ಎಲ್ಲ ಏನು ಮಾಡ್ತೀವಿ ಅಂತಂದರೆ ಐರನ್ ಕೊಟ್ಬಿಡ್ತೀವಿ, ಹಾಗಾಗಿ ಅಷ್ಟೇನು ನೀಟಾಗಿ ಫೋಲ್ಡ್ ಮಾಡೋಂಥ ನೆಸೆಸಿಟಿ ಇಲ್ಲ. ಆಮೇಲೆ ಮನೇಲಿ ಹಾಕೋ ಬಟ್ಟೆ ಹೆಂಗೆ ಫೋಲ್ಡ್ ಆದರೆ ಏನಲ್ಲ. ಬಟ್ಟೆ ಫೋಲ್ಡಿಂಗ್ ಆಯಿತು, ಕಸ